ಎಸ್ಪೆಷಲಿ ಈ ವಿಡಿಯೋ ಅಂತೂ ದರ್ಶನ್ ಅವರ ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಡುತ್ತೆ. ಯಾಕೆ ಅಂದ್ರೆ ತುಂಬಾ ದಿನದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ಯಾವಾಗ ಬೇಲ್ ಸಿಗುತ್ತಾ ಬೇಲ್ ಸಿಕ್ಕಲ್ವಾ, ಅಥವಾ ಈ ಒಂದು ಕೊಲೆ ಕೇಸಲ್ಲಿಂದ ಅವರು ಬಿಡುಗಡೆ ಆಗ್ತಾರಾ ಅಥವಾ ಇಲ್ವಾ, ಅವ್ರ ಮುಂದಿನ ಕೆರಿಯರ್ ಯಾವ ರೀತಿ ಇರುತ್ತೆ, ಒಳ್ಳೊಳ್ಳೆ ಮೂವೀಸ್ ಮಾಡ್ತಾರಾ ಅಥವಾ ಪಾಲಿಟಿಕ್ಸ್ಗೆ ಹೋಗ್ತಾರಾ ಅಂತ ಈ ಎಲ್ಲಾ ಕ್ವಶನ್ಗೂ ಖ್ಯಾತ ಜ್ಯೋತಿಷಿ ಆದಂತಹ ಪ್ರಶಾಂತ್ ಕಿಣಿ ಅವರು ಅಭಿಮಾನಿಯೊಬ್ಬರ ಮೆಸೇಜ್ಗೆ ಉತ್ತರ ಕೊಟ್ಟಿದ್ದಾರೆ. ಈ ಭವಿಷ್ಯವಾಣಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪ್ರಶಾಂತ್ ಕಿಣಿ ಅವರು ಈ ಹಿಂದೆ ನುಡಿದಿರುವಂತಹ ಹಲವು ಭವಿಷ್ಯಗಳು ನಿಜವಾಗಿದೆ. ಹೀಗಾಗಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಾರವಾದಂತಹ ಸಂಖ್ಯೆಯಲ್ಲಿ ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ ಮತ್ತೆ ಎಕ್ಸ್ ಸೇರಿದಂತೆ ವಿವಿಧ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪ್ರಶಾಂತ್ ಕಿಣಿ ಅವರು ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾರೆ. ಅದಕ್ಕೆ ತಕ್ಕಂತೆ ನೆಟ್ಟಿಗರು ಕೇಳುವಂತಹ ಪ್ರಶ್ನೆಗಳಿಗೆ ಪ್ರಶಾಂತ್ ಕಿಣಿ ಅವರು ಉತ್ತರ ಕೂಡ ಕೊಡ್ತಾ ಇರ್ತಾರೆ. ಇತ್ತೀಚೆಗೆ ದರ್ಶನ್ ಅವರ ಅಭಿಮಾನಿ ಒಬ್ರು ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಕ್ಕೆ ಟ್ವೀಟ್ ಮುಖಾಂತರವೇ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಪ್ರಶಾಂತ್ ಕಿಣಿ ಅವರು ದರ್ಶನ್ ಅವ್ರಿಗೆ ಜಾಮೀನು ಸಿಗುತ್ತೆ. ರೇಣುಕಾಸ್ವಾಮಿ ಪ್ರಕರಣದಿಂದ ದರ್ಶನ್ ಅವರು 2029ರಲ್ಲಿ ಖುಲಾಸೆಗೊಳ್ತಾರೆ. ದರ್ಶನ್ ಅವರು ಮಂಡ್ಯದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡ್ತಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದ್ಹಾಗೆ ಈ ಪ್ರಶ್ನೆ ಕೇಳಿದವರು ಸ್ವರೂಪನೋ ದರ್ಶನ್ ಅವರ ಅಭಿಮಾನಿ. ಸದ್ಯ ಈ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದರ್ಶನ್ ಅವರ ಅಭಿಮಾನಿಗಳು ಇದು ನಿಜವಾಗ್ಲಪ್ಪ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಮತ್ತಷ್ಟು ಪ್ರಶ್ನೆಗಳನ್ನ ದರ್ಶನ್ ಅವರ ಕುರಿತು ಕೇಳಿದ್ದಾರೆ. ಇನ್ನು ಇತ್ತ ಕೇಸ್ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ನಟ ದರ್ಶನ್ ಅವರು ಮತ್ತೆ ಸೇರಿದಂತೆ ಇನ್ನಿತರ ಆರೋಪಿಗಳ ವಿರುದ್ಧ ಬೆಂಗಳೂರಿನ 57ನೇ CCH ನ್ಯಾಯಾಲಯ ದೋಷಾರೋಪ ಹೊರಿಸಿದ್ದು, ಎಲ್ಲ ಆರೋಪಿಗಳು ಇದೇ ಸಂದರ್ಭದಲ್ಲಿ ತನ್ನ ಮೇಲಿರುವಂತಹ ಆರೋಪಗಳನ್ನ ನಿರಾಕರಿಸಿದ್ದಾರೆ. ನವೆಂಬರ್ 10ಕ್ಕೆ ಟ್ರಯಲ್ದು ಡೇಟ್ ಫಿಕ್ಸ್ ಆಗ್ಬೋದು ಅಥವಾ ಟ್ರಯಲ್ ಆ ದಿನದಿಂದ ಪ್ರಾರಂಭ ಆಗ್ಬೋದು. ಅಂದ್ಹಾಗೆ ಪ್ರಶಾಂತ್ ಕಿಣಿ ಅವರು ಎಷ್ಟು ಜನಕ್ಕೆ ಗೊತ್ತು, ಈ ಭವಿಷ್ಯ ಕೇಳಿ ನಿಮ್ಗೇನು ಅನಿಸ್ತಿದೆ, ಅಥವಾ ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಮುಂದಿನ ಭವಿಷ್ಯ ಅಂತ ನಿಮ್ಗೆ ಅನಿಸ್ತಾ ಇದೆ? ಇದೆಲ್ಲವನ್ನು ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.